ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ನಿನ್ನೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ಟೂರಿಸಮ್ ಏನೋ ಒಂದು ಪ್ಲೇಸ್ ಇದೆ. ಆ ಒಂದು ಪ್ಲೇಸ್ನಲ್ಲಿ ಭಯೋತ್ಪಾದಕರನ್ನು ಒಂದು ಅಟ್ಯಾಕನ್ನು ಮಾಡಿದ್ದಾರೆ. ಸೊ ಆ ಒಂದು ಅಟ್ಯಾಕನ್ನು ಖಂಡಿಸಿ ಇವತ್ತು ದಾವಣಗೆರೆಯ ಇಂಡಿಯನ್ ಹೆಲ್ಪಿಂಗ್ ಹ್ಯಾಂಡ್ನ ವತಿಯಿಂದ ಕ್ಯಾಂಡಲ್ ಮಾರ್ಚ್ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಬನ್ನಿ ವೀಕ್ಷಕರೇ, ನೋಡೋಣ. ಪಹಲ್ಗಾಮ್ ಹತ್ಯೆಯನ್ನು ಖಂಡಿಸುತ್ತೇವೆ. ನೊಂದ ಕುಟುಂಬದೊಂದಿಗೆ ನಾವಿದ್ದೇವೆ. ಸಂತ್ರಸ್ತರೊಂದಿಗೆ ನಾವಿದ್ದೇವೆ. ಸೌಹಾರ್ದತೆ ಉಳಿಯಲಿ. ಕೋಮುವಾದ ಅಳಿಯಲಿ. ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಮುಸ್ಲಿಂ ರಕ್ತ, ನಮ್ಮಲ್ಲಿಲ್ಲ ಕ್ರೈಸ್ತ ರಕ್ತ. कौमी एकता जिंदाबाद, कौमी एकता जिंदाबाद, दहशतगर्दी मुर्दाबाद, दहशतगर्दी मुर्दाबाद, कौमी एकता जिंदाबाद, इंसानियत जिंदाबाद. ಇವತ್ತು ಹೆಲ್ಪಿಂಗ್ ಹ್ಯಾಂಡ್ ಸಂಘಟನೆ ವತಿಯಿಂದ ಇವತ್ತು ಪಹಲ್ಗಾಮ್ನಲ್ಲಿ ನಡೆದಂತ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತ ಭಯೋತ್ಪಾದಕರ ದಾಳಿಯನ್ನ ಖಂಡಿಸಿ ಒಂದು ಮೇಣದ ಬತ್ತಿ ಹಚ್ಚುವ ಮುಖಾಂತರ ಈ ಒಂದು ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ದೇವೆ. ಅಲ್ಲಿ ತೀರ್ಕೊಂಡಂತ ಎಲ್ಲರಿಗೂ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ದೇವೆ. ಕಾರಣ ಇವತ್ತು ದೇಶದಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದನೆ ಹತ್ತಿಕ್ಕಿದ್ದೀವಿ ಅಂತ ಹೇಳುವಂತ ಸರ್ಕಾರಕ್ಕೆ ಇವತ್ತು ಪ್ರಶ್ನೆ ಮಾಡುವಂತ ಕಾಲ ಬಂದಿದೆ. ಇವತ್ತು ಭಯೋತ್ಪಾದಕ ಚಟುವಟಿಕೆ ಆದಂತ ಆ ಸ್ಥಳದಲ್ಲಿ ಇವತ್ತು ಭದ್ರತೆಯಲ್ಲಿ ಲೋಪದೋಷಗಳನ್ನ ಕಂಡು ಬಂದಿದೆ. ನಮ್ಮ ಗುಪ್ತಚರ ಇಲಾಖೆ ಫೇಲ್ಯೂರ್ ಆಗಿದೆ. ಆ ಕಾರಣಕ್ಕಾಗಿ ಅಲ್ಲಿ ಮೃತಪಟ್ಟ ಸುಮಾರು 26-30 ಜನ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೆ ಸೂಕ್ತವಾದಂತ ಪರಿಹಾರ ಸಿಗಬೇಕು. ಇವತ್ತು ಯಾರು ಈ ಕೃತ್ಯದಲ್ಲಿ ಭಯೋತ್ಪಾದಕರು ಪಾಲ್ಗೊಂಡಿದ್ದಾರೆ ಅವರು ಶತ್ರು ದೇಶದಲ್ಲಿದ್ರು ಕೂಡ ಆ ದೇಶಕ್ಕೆ ನುಗ್ಗಿ ಹೊಡೆದು ಅವ್ರಿಗೆ ಸಾಯಿಸಬೇಕು ಅಂತ ಹೇಳಿ ನಾವು ಹಕ್ಕೊತ್ತಾಯ ಮಾಡ್ತೇವೆ. ಇವತ್ತು ಇದೇ ಒಂದು ನೆವ ಇಟ್ಟು ಕೆಲವೊಂದು ಕೋಮಾದಿಗಳು ಇವತ್ತು ಜಾತಿಯಲ್ಲಿ ವಿಷ ಬೀಜ ಬಿತ್ತು ಜನರ ಮಧ್ಯೆ ಸಂಘರ್ಷ ಏರ್ಪಡುವಂತ ಒಂದು ಕೆಲಸಕ್ಕೂ ಕೂಡ ಕೈ ಹಾಕುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದರಿಂದ ಕೂಡ ಜಾತ್ಯತೀತ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸೌಹಾರ್ದತಾ ಪ್ರೇಮಿಗಳು ಜಾಗೃತರಾಗಬೇಕಾಗಿದೆ. ಇವತ್ತು ದೇಶ ಒಂದಾಗಬೇಕಾದ್ರೆ ದೇಶದ ಎಲ್ಲಾ ಸಮುದಾಯದರು ಒಂದಾಗಿ ಈ ದೇಶಕ್ಕೆ ವಿಶ್ವಗುರು ಮಾಡಬೇಕಾದ್ರೆ ಎಲ್ಲಾ ಸಮುದಾಯದರು ಇವತ್ತು ಕೈ ಜೋಡಿಸಬೇಕಾಗಿದೆ. ಇಂಥ ಭಯೋತ್ಪಾದನಾ ಕೃತ್ಯ ಇವತ್ತು ಜಾತಿ ಕೇಳಿ ಹೊಡೆಯುವಂತ ಕೃತ್ಯ ಕೇವಲ ಇವತ್ತು ಪಹಲ್ಗಾಮ್ನಲ್ಲಿ ನಡೆದಿಲ್ಲ. ಈ ಹಿಂದೆ ಒಬ್ಬ ಟ್ರೈನ್ ನಲ್ಲಿ ಕೂಡ ಇಂಥ ಕೋಮಾದಿ ನನ್ನ ಮಗ ಜಾತಿ ಕೇಳಿ ಹೊಡೆದಿದ್ದನ್ನ ನಾವು ಕೇಳಿದ್ದೇವೆ. ಇಂಥ ಎಲ್ಲಾ ಕೃತ್ಯಗಳನ್ನ ಇವತ್ತು ನಾವು ಖಂಡಿಸ್ತೇವೆ. ಕಾಶ್ಮೀರದಲ್ಲಿ ನಡೆದಂತ ಪಹಲ್ಗಾಮ್ನಲ್ಲಿ ನಡೆದಂತ ಏನೋ ಹೇಯವಾಗಿರ್ತಕ್ಕಂಥ ಕೃತ್ಯ ನಡೆದಿದೆ. ಇದು ಇಡೀ ಮಾನವ ಕುಲ ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿ ನಡೆದಿದೆ. ಅವನು ಯಾವನೇ ಆಗಿರ್ಬೋದು, ಅವನು ಯಾವುದೇ ಧರ್ಮದನೂ ಆಗಿರ್ಬೋದು, ಅವನು ಯಾವುದೇ ಜಾತಿಯನೂ ಆಗಿರ್ಬೋದು, ಅವನಿಗೆ ಕಠಿಣವಾದಂತ ಶಿಕ್ಷೆಯನ್ನ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರನ್ನ ಇವತ್ತು ವಿಶ್ವಗುರು ಅಂತ ಹೇಳ್ತಾ ಇದಾರಲ್ಲ, ವಿಶ್ವಗುರು ಆಗೋದ್ ಬೇಡ, ನಮ್ಮ ದೇಶದ ರಕ್ಷಣೆಗೆ ಫಸ್ಟ್ ನಿಲ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅವನು ಯಾವನೇ ಆಗಿದ್ರು ಕೂಡ ಅವನ್ನ ಗಲ್ಲಿಗೇರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಏನು ಇವತ್ತು 25ಕ್ಕಿಂತ ಹೆಚ್ಚು ಜನ ಇವತ್ತು ಸತ್ತೋಗಿದಾರಲ್ಲ, ಅವರ ಕುಟುಂಬಗಳಿಗೆ 10 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಿದ್ದೇನೆ. ಅದೇ ರೀತಿ ಇಂಥ ಕೃತ್ಯಗಳು ನಡೆದಾಗ ಕೇಂದ್ರ ಸರ್ಕಾರ ಕಠಿಣವಾಗಿರ್ತಕ್ಕಂಥ ಕ್ರಮ ತಗೊಂಡು ಅದನ್ನು ತನಿಖೆ ಮಾಡಬೇಕು. ಅದು ಯಾರಿಂದ ಆಯ್ತು, ಯಾವ ರೀತಿ ಆಯ್ತು ಅಂತಕ್ಕಂಥದ್ದನ್ನ ಇದನ್ನ ಇಲ್ಲಿಗೆ ಬಿಡಬೇಕು.